ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಮತ್ತೊಂದು ಜಾಬ್ ಅಪ್ಡೇಟ್ಗೆ ಸ್ವಾಗತ, ವೆಲ್ಕಮ್. ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಇಂಟರ್ನ್ಶಿಪ್ ಓಪನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇಂಟರ್ನ್ಶಿಪ್ ಓಪನಿಂಗ್ ಇದೆ, ಪ್ಲಸ್ ಇನ್ನೊಂದು ಫ್ರೆಶರ್ಸ್ಗೆ ಜಾಬ್ ಓಪನಿಂಗ್ ಇದೆ. ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದೇ ರೀತಿ ಮುಂದೆ ಕೂಡ ಹಾಗೆ ನಿಮ್ಗೆ ಇನ್ ಕೇಸ್ ಮೋರ್ ದನ್ ಒನ್ ಜಾಬ್ ಓಪನಿಂಗ್ಸ್ ಇದ್ರೆ ಅಥವಾ ಮೋರ್ ದನ್ ಒನ್ ಇಂಟರ್ನ್ಶಿಪ್ ಇದ್ರೆ ಅದನ್ನ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ, ಸರಿನಾ? ಇವತ್ತು ಬಂದ್ಬಿಟ್ಟು ಇಂಟರ್ನ್ಶಿಪ್ ಇದು ಯಾರಿಗೆ? ಸ್ಟೂಡೆಂಟ್ಸ್ ಗಳಿಗೆ. ಕಂಪನಿ ಬಂದ್ಬಿಟ್ಟು ಒರಾಕಲ್. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಯಾರಾದ್ರೂ ಈ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಫ್ರೆಶರ್ಸ್ ಜಾಬ್ ಓಪನಿಂಗ್ಸ್ ಇರ್ಬೋದು, ಇಂಟರ್ನ್ಶಿಪ್ ಇರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ಡ್ ಜಾಬ್ ಓಪನಿಂಗ್ಸ್ ಇರ್ಬೋದು, ರಿಲೇಟೆಡ್ ಟು MNC, IT ಎಲ್ಲ ಎಲ್ಲೆಲ್ಲಿ ಜಾಬ್ ಓಪನಿಂಗ್ಸ್ ಇದೆ ನಮ್ಗೆ ಏನು ಅವೈಲೇಬಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡೋ ಪ್ರಯತ್ನ ನಾವು ಮಾಡ್ತೇವೆ. ಸೊ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆ ಇದು ಆನ್ ಟೈಮ್ ರೀಚ್ ಆಗುತ್ತೆ. ಸೊ ನೀವು ಯಾವ್ದನ್ನು ಕೂಡ ಮಿಸ್ ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ಜಾಬ್ ಓಪನಿಂಗ್ಸ್ ಅನ್ನೋದು 1 ಡೇ ಆರ್ 2 ಡೇಸ್ ಅವರು ಅದನ್ನ ಓಪನ್ ಇಡ್ತಾರೆ. ಒನ್ಸ್ ಆಫ್ಟರ್ ಆ ಜಾಬ್ ವೇಕೆನ್ಸಿ ಅನ್ನೋದು, ಆ ಪೊಸಿಷನ್ ಅನ್ನೋದು ಫಿಲ್ ಆದ ನಂತರ ಆ ಪೇಜ್ ಅವರು ರಿಮೂವ್ ಮಾಡ್ತಾರೆ. ಸೊ ಅವಾಗ ನಿಮ್ಗೆ ಅದು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವ್ ಇವಾಗ ಅಪ್ಲೈ ಮಾಡ್ಲಿಕ್ಕೆ ಹೇಳಿದ ತಕ್ಷಣ, ನೀವು ಈ ವಿಡಿಯೋ ಬಂದಿದ ತಕ್ಷಣ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಇರುತ್ತೆ, ಅದಕ್ಕೆ ಹೋಗಿ ನೀವು ಅಪ್ಲೈ ಮಾಡಬಹುದು. ಓಕೆ, ಶಾರ್ಟ್ ಲಿಸ್ಟ್ ಆಗುತ್ತೋ ಇಲ್ಲೋ ಅದು ಸೆಕೆಂಡ್ರಿ. ನಿಮ್ಮ ರೆಸ್ಯೂಮೆ ಅವರು ಮಾಡ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ, ಅದಾದ ನಂತರ ರೆಸ್ಯೂಮೆ ಅವರಿಗೆ ಮ್ಯಾಚ್ ಆದ್ರೆ ಅವ್ರು ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ದಟ್ ಈಸ್ ಸೆಕೆಂಡ್ರಿ. ಬಟ್ ಅಪ್ಲೈ ಮಾಡೋದು, ನಿಮ್ಗೆ ಆನ್ ಟೈಮ್ ಇದನ್ನ ರೀಚ್ ಮಾಡಿಸೋ ಜವಾಬ್ದಾರಿ ನಮ್ದು, ಸರಿನಾ? ಸೊ ಇದು ಬಂದ್ಬಿಟ್ಟು ಇಂಟರ್ನ್ಶಿಪ್ ಆಗಿದೆ, ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್. ಯಾವುದು ಕೇಳಿದ್ರೆ ಒರಾಕಲ್. ಒರಾಕಲ್ ಅಲ್ಲಿ ಇಂಟರ್ನ್ಶಿಪ್ ಆಗಿದೆ. ಇವ್ರ ರೋಲ್ ಬಗ್ಗೆ ಇದ್ರ ಬಗ್ಗೆ ಏನು ಹೇಳಲಿಲ್ಲ ಅವ್ರು. ಆಕ್ಚುಲಿ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಅಂತ ಹೇಳಿದ್ದಾರೆ. ಲೈಕ್ ನಿಮ್ಗೆ ಬೇಸಿಕ್, ನಿಮ್ಗೆ ಇದರಲ್ಲಿ ಫ್ರೆಶರ್ ಆಗಿರ್ಲಿಕ್ಕೆ ಹೋಗಿ ಸ್ಟೂಡೆಂಟ್ಸ್ ಗಳಿಂದ ಏನನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಬೇಸಿಕ್. ಈಗ ನಿಮ್ಗೆ ಏನು ಸಬ್ಜೆಕ್ಟಿವ್ ವೈಸ್ ಏನ್ ಕ್ವಶನ್ಸ್ ಗಳಿರುತ್ತೆ ಅದ್ರ ಬಗ್ಗೆ ನಿಮ್ದು ನಾಲೆಜ್ ಗಳು ಇರಲೇಬೇಕು, ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಇಂಟರ್ನ್ಶಿಪ್. ಓಕೆ, ಸೊ ಜಾಬ್ ಕ್ಯಾಟಗರಿ ಆಲ್ ರೋಲ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಪರ್ಟಿಕ್ಯುಲರ್ಲಿ ಇದೇ ರೋಲ್ ಅಂತ ಹೇಳ್ತಾ ಇರಲ್ಲ. ಜಾಬ್ ಟೈಪ್ ಇಂಟರ್ನ್. ನೀವು ಈ ಒರಾಕಲ್ ಅಂತ ಒಳ್ಳೆ ಕಂಪನಿಯಲ್ಲಿ ನೀವು ಪ್ಲೇಸ್ಮೆಂಟ್ ಆದ್ರೆ, ಅಂದ್ರೆ ಇಂಟರ್ನ್ಶಿಪ್ ಮಾಡ್ಕೊಂಡ್ರೆ ಅದು ನಿಮ್ಗೆ PPO ಆಗಿ ಕನ್ವರ್ಟ್ ಆಗ್ಲೂಬಹುದು. ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಪ್ರೀ ಪ್ಲೇಸ್ಮೆಂಟ್ ಆಫರ್ ಆಗಿ ಅದು ಕನ್ವರ್ಟ್ ಆಗ್ಬಹುದು. ಇನ್ ಕೇಸ್ ಅದು ಫುಲ್ ಟೈಮ್ ಗೆ ಕನ್ವರ್ಟ್ ಆದ್ರೆ, ಸೊ ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್, ಅಂಡ್ ದೇ ವಿಲ್ ಆಫರ್ ಯು ಮೋರ್ ದನ್ 7 lakhs, ಮೋರ್ ದನ್ 10 lakhs. ಡಿಪೆಂಡ್ಸ್, ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಒಂದು ಒಳ್ಳೆ ಆಫರ್ ಕೂಡ ಸಿಗ್ಬಹುದು, ಫುಲ್ ಟೈಮ್ ಆಗಿಯೂ ಕನ್ವರ್ಟ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್, ಸರಿನಾ? Okay. The job code is utilized for the majority of our temporary hires. So the individual is performing hourly job duties and defined under. ಓಕೆ, ಇದೆಲ್ಲ ಬಿಟ್ಟಾಕಿ ಕರಿಯರ್ ಲೆವೆಲ್ ICO ಅಂದ್ರೆ ಅದು ಫಸ್ಟ್ ಇದರಲ್ಲಿ ಇರುತ್ತೆ. ನೀವು ಈಗ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿ ಹೋಗಿ ನೋಡಿ, ಅಪ್ಲೈ ನಾವು, ಇದರ ಲಿಂಕ್ ನಾನು ಕೊಟ್ಟಿರ್ತೇನೆ. ಅಪ್ಲೈ ನಾವು ಅಂತ ಕೊಟ್ಟಿದ್ರೆ ಅದಾದ ನಂತರ ನಿಮ್ಮ ಇಮೇಲ್ ಅನ್ನ ಪ್ರೊವೈಡ್ ಮಾಡಿ, ಬಿಕಾಸ್ ಯು ಡೋಂಟ್ ನೀಡ್ ಟು ಹ್ಯಾವ್ ಅನ್ ಅಕೌಂಟ್ ಇರಬೇಕಂತಿಲ್ಲ. ಇಮೇಲ್ ಅನ್ನ ಪ್ರೊವೈಡ್ ಮಾಡಿ. ಒರಾಕಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒನ್ಸ್ ಆಫ್ಟರ್ ಗೆಟಿಂಗ್ ದ ಇಮೇಲ್, ಅವರು ಇಮೇಲ್ ಅನ್ನು ತಗೊಳ್ತಾರೆ ನೋಡಿ, ಅದಾದ ನಂತರ ಏನೇ ಜಾಬ್ ಓಪನಿಂಗ್ಸ್ ಇದ್ರು ಕೂಡ ನಿಮ್ಗೆ ಆನ್ ಟೈಮ್ ಅದು ನಿಮ್ಮ ಮೇಲ್ಗೆ ಬರ್ತಾ ಇರುತ್ತೆ. ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ್ದು ಸೂಟೇಬಲ್ ಅನ್ಸುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡಬಹುದು. ಸೊ ದಯವಿಟ್ಟು ಇಲ್ಲೊಂದು ಇಮೇಲ್ ಅನ್ನು ಪ್ರೊವೈಡ್ ಮಾಡಿ. ಇವರು ಡು ಯು ವಾಂಟ್ ಟು ಕಮ್ಯುನಿಕೇಟ್ ಬೈ ಫೋನ್ ಇನ್ಸ್ಟೆಡ್? ಬೇಡ, ಫೋನ್ ಬೇಡ, ನಾನು ಹೇಳೋದು ಇಮೇಲ್ ಅನ್ನು ಪ್ರೊವೈಡ್ ಮಾಡಿ. ನೆಕ್ಸ್ಟ್ ಅಂತ ಕೊಡಿ. ನಿಮ್ಮ ಇಮೇಲ್ ಅನ್ನು ಕೊಟ್ಟ ತಕ್ಷಣ ಅದು ನೆಕ್ಸ್ಟ್ ಅಂತ ಹೋಗುತ್ತೆ. ಹೀಗೆ ಇದು ಮಾಡ್ತಾ ಹೋಗಿ, ಏನು ಫಿಲ್ ಮಾಡ್ಕೊಂಡು ಹೋಗಿ, ಆಯ್ತಾ? ಇದರ ಲಿಂಕ್ ನಾನು ಕೊಟ್ಟಿರ್ತೇನೆ. ಯಾರ್ಯಾರು ಇಂಟರ್ನ್ಶಿಪ್ ಓಪನಿಂಗ್ಸ್ ಗೆ ಟ್ರೈ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ಅವರಿಗೆ ಕೊಡಿ. ಓಕೆ, ಸೊ ಇಟ್ ವಿಲ್ ಬಿ ಯೂಸ್ಫುಲ್. ಇದರಲ್ಲಿ ನಿಮಗೆ ಫುಲ್ ಟೈಮ್ ಅಪರ್ಚುನಿಟಿ ಸಿಕ್ಕಿದ್ರೆ ಇನ್ನೂ ಒಳ್ಳೇದು. ಸೊ ಇಂಟರ್ನ್ಶಿಪ್ ಆದ್ರೆ ಒನ್ ಆಫ್ ದ ಬೆಸ್ಟ್ ಕಂಪನಿ, ಸರಿನಾ? ಇದು ಇಂಟರ್ನ್ಶಿಪ್ ಓಪನಿಂಗ್ ಫಾರ್ ಫ್ರೆಶರ್ಸ್. ಈಗ ನೆಕ್ಸ್ಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೋಲ್ ಇದೆ. ಎಲ್ಲಿ ಕೇಳಿದ್ರೆ ಝೀಬ್ರಾ ಅಂತ ಹೇಳೋ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೋಲ್ ಇದೆ, ಸಾಫ್ಟ್ವೇರ್ ಇಂಜಿನಿಯರ್ 1. ಓಕೆ, ಸೊ ಇವ್ರು ಆಕ್ಚುಲಿ ಕೇಳ್ತಾ ಇರೋದು 0 to 2 years ಎಕ್ಸ್ಪೀರಿಯನ್ಸ್, ಅಂದ್ರೆ ಫ್ರೆಶರ್ಸ್ ಕೂಡ ಓಪನ್ ಇದೆ, ಸರಿನಾ? ಸಾಫ್ಟ್ವೇರ್ ಇಂಜಿನಿಯರ್ 1 ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಫ್ರೆಶರ್ಸ್, ಬಿಗಿನರ್ಸ್ ಇರುವಂತ ಇದು. ಇಲ್ಲಿ ನೀವು ಅಪ್ಲೈ ನಾವು ಅಂತ ಕೊಡ್ಬೋದು. ಕೊಟ್ಟ ತಕ್ಷಣ ಇದರ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ರೆಸ್ಯೂಮೆಯನ್ನು ಕೊಡಬೇಕು, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕು, ಪರ್ಸನಲ್ ಇನ್ಫಾರ್ಮೇಶನ್ ಮಾಡಬೇಕು, ಆಮೇಲೆ ನಿಮ್ದು ಸೆಲ್ಫ್ ಐಡೆಂಟಿಫಿಕೇಶನ್, ಜೆಂಡರ್ ಐಡೆಂಟಿಫಿಕೇಶನ್ ಬೇಕಾಗುತ್ತೆ. ನಿಮ್ಮ ರೆಸ್ಯೂಮೆಯನ್ನು ಕೂಡ ನೀವು ಅಪ್ಲೋಡ್ ಮಾಡಬಹುದು. ರೆಸ್ಯೂಮೆ ಅಪ್ಲೋಡ್ ಮಾಡಿದ ನಂತರ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್, ಪರ್ಸನಲ್ ಇನ್ಫಾರ್ಮೇಶನ್, ದೆನ್ ನೀವು ಯಾವುದು ಇಂಡಿಯಾನ ಹೌದು ಅದನ್ನೆಲ್ಲ ಇದು ಮಾಡಿ. ಆಮೇಲೆ ನೀವು ಯಾವ್ದನ್ನ ಜೆಂಡರ್ ಇದಕ್ಕೋಸ್ಕರ ನೀವು ಸೆಲ್ಫ್ ಐಡೆಂಟಿಫಿಕೇಶನ್ ಮಾಡಬೇಕು. ಸೊ ಆವಾಗ ಇಲ್ಲಿ ಕೊಟ್ಟು ಯಾವ್ದು ಮೇಲಾ ಫಿಮೇಲಾ ಇದನ್ನ ಕೊಟ್ಟು ನೀವು ಅಪ್ಲೈ ಮಾಡ್ಬೇಕು, ಸಬ್ಮಿಟ್ ಮಾಡ್ಬೇಕು, ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕು. ಓಕೆ, ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಝೀಬ್ರಾದವ್ರದ್ದು ಇಲ್ಲಿ ನೋಡಿ, ಈಗ ಜಾಬ್ ಡಿಸ್ಕ್ರಿಪ್ಷನ್ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ ನೋಡಿ. ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ರಿಮೋಟ್ ಅಂದ್ರೆ ಬೋತ್, ಹೈಬ್ರಿಡ್ ಇರುತ್ತೆ. ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ಸೊ ಇಟ್ ಇಸ್ ಹೈಬ್ರಿಡ್. ಓಕೆ, ಸೊ ನಾನು ಕಂಪನಿ ಬಗ್ಗೆ ಅಷ್ಟು ಇದು ಮಾಡೋದಿಲ್ಲ. ಪ್ಲೀಸ್ ಗೋ ಥ್ರೂ ದ ಕಂಪನಿ ವೆಬ್ಸೈಟ್ ಒಂದು ಟೈಮ್ ಹೋಗಿ ಏನು ಅಂತ ನೋಡ್ಕೊಳ್ಳಿ. ಓಕೆ, ರೆಸ್ಪಾನ್ಸಿಬಿಲಿಟೀಸ್ ನೋಡಿ ತುಂಬಾ ಇದೆ. ಯಾಕಂತ ಕೇಳಿದ್ರೆ ಇವ್ರದ್ದು ಪ್ಯಾಕೇಜ್ ಕೂಡ ಒಳ್ಳೆ ಕೊಡ್ತಾರೆ. ಸೊ ತುಂಬಾ ಇದೆ. ಎಸ್ಟಾಬ್ಲಿಷಸ್ ರಿಕ್ವೈರ್ಮೆಂಟ್ಸ್ ಫಾರ್ ಲೆಸ್ ಕಾಂಪ್ಲೆಕ್ಸ್ ಡಿಸೈನ್ ಪ್ರಾಜೆಕ್ಟ್ಸ್, ವರ್ಕ್ಸ್ ಆನ್ ಕಂಪ್ಲೀಟಿಂಗ್ ಆಲ್ ಫೇಸಸ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಡಿಸೈನ್ ಪ್ರಾಜೆಕ್ಟ್. ಅದೇ ನಾನು ಹೇಳದೆ ನೋಡಿ, ನಿಮ್ಗೆ ಎಲ್ಲದೂ ಬರುತ್ತೆ. ಡಿಸೈನ್, ಇಂಪ್ಲಿಮೆಂಟೇಷನ್, ಟೆಸ್ಟಿಂಗ್,
ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಇದೆ ನೋಡಿ, ಎಲ್ಲದು ಗೊತ್ತಿರಬೇಕು ನಿಮ್ಗೆ. ವರ್ಕ್ಸ್ ಆನ್ ಅನಾಲಿಸಿಸ್ ಆಫ್ ಪ್ರಾಸೆಸಸ್ ಅಂಡ್ ಡೆಲಿವರೀಸ್ ರಿಸಲ್ಟ್ಸ್ ಟು ನೆಸೆಸರಿ stakeholders, analyze the results and recommends solutions, works on developing expected result on a variety of products. ಇದೆಲ್ಲ ನೋಡ್ಕೊಳ್ಳಿ. ಸೊ ಕ್ವಾಲಿಫಿಕೇಶನ್ ಇದು US ಬೇಸ್ಡ್, US ಓನ್ಲಿ ಅಂದ್ರೆ ಇದು ನಾವು ಇಂಡಿಯಾದವ್ರನ್ನ ಅವ್ರು ಹೈರ್ ಮಾಡ್ತಾ ಇರೋದು. US ಓನ್ಲಿ ಅವರಿಗೆ ಬ್ಯಾಚುಲರ್ಸ್ ಡಿಗ್ರಿ ರಿಕ್ವೈರ್ಡ್, 0 to 2 years ಎಕ್ಸ್ಪೀರಿಯನ್ಸ್. ಅಂದ್ರೆ ನೀವು ಏನ್ ಹೇಳ್ತಾರೆ ಫ್ರೆಶರ್ ಆಗಿದ್ರು ಮಾಡ್ಬೋದು. ಓಕೆ, ಕ್ವಾಂಟಿಟೇಟಿವ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇಲ್ಲಿ ನೋಡಿ US ಓನ್ಲಿ ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ US ಕ್ಲೈಂಟ್ US ಶಿಫ್ಟ್ ತರದು. ಓಕೆ, ಸೊ ಅವ್ರು ಎಥಿಕಲ್ ಎಕ್ಸ್ಪೀರಿಯನ್ಸ್ ಏನ್ ಕೇಳ್ತಾ ಇದ್ದಾರೆ, ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಟೆಸ್ಟ್ ಆಟೋಮೇಷನ್ ಫ್ರೇಮ್ವರ್ಕ್ಸ್ ಲೈಕ್ ರೋಬೋಟ್ ಫ್ರೇಮ್ವರ್ಕ್ಸ್ ಅಂಡ್ ಸೆಲೆನಿಯಂ. ಯಾವ್ದಾದ್ರು ಒಂದು ಟೆಸ್ಟ್ ಫ್ರೇಮ್ವರ್ಕ್ ಗೊತ್ತಿರಬೇಕು, ಆಟೋಮೇಷನ್ ಫ್ರೇಮ್ವರ್ಕ್ ಸೆಲೆನಿಯಂ ಆದ್ರೂ ಓಕೆ. ಟೆಸ್ಟ್ ಎಫೆಕ್ಟ್ಸ್, ಟೆಸ್ಟ್ ಸ್ಟ್ರಾಟಜಿ, ನಾಲೆಜ್ ಅಂಡ್ ಯೂಸೇಜ್ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಟೆಸ್ಟಿಂಗ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಓಕೆ, ಡೇಟಾ ಮಾಡೆಲ್ಸ್ ನ ರಿವ್ಯೂ ಮಾಡಬೇಕು, ಡೇಟಾ ಮ್ಯಾಪಿಂಗ್ಸ್, ಆರ್ಕಿಟೆಕ್ಚರ್, ಡಾಕ್ಯುಮೆಂಟೇಶನ್ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಅನಲೈಸ್ ಅಂಡ್ ಟ್ರಬಲ್ ಶೂಟ್ erroneous ರಿಸಲ್ಟ್ಸ್, ಡಿಟರ್ಮೈನ್ಸ್ ದ ರೂಟ್ ಕಾಸ್ ಫಾರ್ ಡಿಫೆಕ್ಟ್ಸ್, ಲಾಕ್ಸ್ ಅಂಡ್ ಡಿಫೆಕ್ಟ್ಸ್. ಲಾಕ್ಸ್ ಡಿಫೆಕ್ಟ್ಸ್ ಇರ್ಬೋದು, ಅದ್ರದ್ದು ರೂಟ್ ಕಾಸ್ ಏನು ಅಂತ ಹೇಳಿ ನೀವು ಡಿಟರ್ಮೈನ್ ಮಾಡಬೇಕು. ಓಕೆ, ಗುಡ್ ಎಕ್ಸ್ಪೀರಿಯನ್ಸ್ ರೈಟಿಂಗ್ ಕೋಡಿಂಗ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್, C++ ಆದ್ರೂ ಓಕೆ, ಜಾವಾ ಆದ್ರೂ ಓಕೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್. ಓಕೆ, ರೈಟಿಂಗ್ ಕ್ವೆರೀಸ್, ಕ್ವೆರಿ ರೈಟಿಂಗ್ ಗೊತ್ತಿರಬೇಕು. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇದೆಯಲ್ಲ SQL, ಅದು ಗೊತ್ತಿರಬೇಕು. ರೈಟಿಂಗ್ ಕ್ವೆರೀಸ್, ಎಕ್ಸ್ಟ್ರಾಕ್ಟ್ ಫಾರ್ ಟೆಸ್ಟ್ ಕೇಸಸ್, ಎಕ್ಸ್ಪೀರಿಯನ್ಸ್ ವಿತ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್, ಎನಿ ಒನ್ ಇಸ್ ಫೈನ್. ಜಾವಾ ಸ್ಕ್ರಿಪ್ಟ್ ಆದ್ರೂ ಓಕೆ, ಪೈಥಾನ್ ಆದ್ರೂ ಓಕೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಲ್ಲಿ C++ ಆದ್ರೂ ಓಕೆ, ಜಾವಾ ಆದ್ರೂ ಓಕೆ. ಅಂಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಪೈಥಾನ್ ಆದ್ರೂ ಓಕೆ, ಜಾವಾ ಸ್ಕ್ರಿಪ್ಟ್ ಆದ್ರೂ ಓಕೆ. ರೈಟಿಂಗ್ ಕ್ವೆರಿ ನಾನು ಆಲ್ರೆಡಿ ಹೇಳಿದ್ದೇನೆ, ಎಕ್ಸ್ಪೀರಿಯನ್ಸ್ ಇನ್ SQL ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸ್ಪೀರಿಯನ್ಸ್ ವಿತ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂಡ್ ಕಂಟಿನ್ಯೂಸ್ ಡೆಲಿವರಿ, ಇಂಟಿಗ್ರೇಷನ್ ಮಾಡೋದು. ಅದು ಬಿಟ್ಟರೆ ಜೆಂಕಿನ್ಸ್ ಅಂಡ್ CI/CD ಪೈಪ್ಲೈನ್ ನಾಲೆಜ್ ಇದ್ರೆ ಬೆಟರ್. ಗುಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್, ಮಾನಿಟರಿಂಗ್ ಟೂಲ್ ಸೆಟ್ಸ್ ಅಂಡ್ ಕಸ್ಟಮ್ ಅಲರ್ಟಿಂಗ್. ಇದು ಎಲ್ಲದೂ ಬೇಕಂತಿಲ್ಲ, ನೀವು ಇದರಲ್ಲಿ ಇರುವಂತದ್ದೊಂದು 4-5 ಆದ್ರೂ ಮೀಟ್ ಆದ್ರೂ ನೋ ಪ್ರಾಬ್ಲಮ್. ನಿಮ್ಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಗೊತ್ತಿದೆ ಅಂಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಗೊತ್ತಿದೆ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ SQL ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಸೊ ಅದು ಬಿಟ್ಟು ಕೆಲವೊಂದಿಷ್ಟು ಟೆಸ್ಟ್ ಕೇಸಸ್ ಗಳನ್ನ ಹೇಗೆ ಇದು ಮಾಡೋದು, ಟೆಸ್ಟಿಂಗ್ ಅದ್ರ ಬಗ್ಗೆ ಗೊತ್ತಿರುತ್ತೆ. ಎಲ್ಲದೂ ಬೇಕಂತಿಲ್ಲ. ಕಮ್ಯುನಿಕೇಶನ್ ಸ್ಕಿಲ್ ಒಬ್ವಿಯಸ್ಲಿ ಗುಡ್ ಇರುತ್ತೆ, ಸರಿನಾ? ಸೊ ಇದಿಷ್ಟು ಅವ್ರದ್ದು ರಿಕ್ವೈರ್ಮೆಂಟ್. ಸೊ ನೀವು ಇದಕ್ಕೆ ಕೂಡ ಅಪ್ಲೈ ಮಾಡಬಹುದು. ಸೊ ನಾನು ಇದರ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ, ನೀವು ಅಪ್ಲೈ ಕೊಡಬಹುದು. ಎಲ್ಲಿ ನಿಮ್ಗೆ ಕೇಳಿದ್ರೆ ಬ್ಯಾಂಗ್ಳೂರ್ ಇಂಡಿಯಾ. ಓಕೆ, ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಇಂಡಿಯಾ. ಸರ್ ಅಲ್ಲಿ US ಕೊಟ್ಟಿದ್ದಾರೆ, US ಓನ್ಲಿ, ನಾವು USA ಹೋಗ್ಬೇಕಾ? ಇಲ್ಲ, ಇಟ್ ಇಸ್ ಬ್ಯಾಂಗ್ಳೂರ್ ಇಂಡಿಯಾ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಇಂಡಿಯಾ. ಇದಿಷ್ಟು ಕೂಡ ನಾನು ನಿಮಗೆ ಲಿಂಕ್ ನ ಕೊಟ್ಟಿರ್ತೇನೆ, ದಯವಿಟ್ಟು ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ ಇದು ಮಾಡ್ಬೋದು. ಓಕೆ, ಯಾರ್ಯಾರು ಇಂಟರ್ನ್ಶಿಪ್ ಗೆ ನೋಡ್ತಾ ಇದ್ದಾರೆ, ಯಾರ್ಯಾರು ಜಾಬಿಗೆ ಓಪನಿಂಗ್ಸ್ ಅನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಇದನ್ನ ಶೇರ್ ಮಾಡಿ. ಖಂಡಿತ ಇದು ಹೆಲ್ಪ್ಫುಲ್ ಆಗುತ್ತೆ. ನಿಮಗೂ ಕೂಡ ಇದು ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ ಗಳನ್ನ, ಇಂಟರ್ನ್ಶಿಪ್ ಓಪನಿಂಗ್ಸ್ ಗಳನ್ನ ನಾನು ಕೊಡ್ತಾ ಇರ್ತೇನೆ. ಇದು ನಿಮ್ಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್ ಸ್ಟೂಡೆಂಟ್ಸ್.